ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ರಂಜು ಲೈಫ್ ಸ್ಟೈಲ್ ಬ್ಲಾಗ್ಸ್. ಹೇಗಿದ್ದೀರಾ? ನಾವಂತೂ ಸಖತ್ತಾಗಿದ್ದೀವಿ ಅಂಡ್ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ ಇದು ಬಂದು ಸಂಡೇ ವ್ಲಾಗ್ ನಾನು ನಿಮ್ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಕಿಚನ್ ಇಂದ ಶುರು ಮಾಡಿದ್ದೀನಿ. ಇವತ್ತು ನಮ್ಮ ಮನೇಲಿ ಭರ್ಜರಿ ನಾನ್ ವೆಜ್ ಇದೆ. ಬಿಕಾಸ್ ಒಂದು ಫ್ಯಾಮಿಲಿ ನಮ್ಮ ಮನೆಗೆ ಇನ್ವೈಟ್ ಮಾಡಿದೀವಿ. ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲ ಅವರೇ ಆಗ್ತಾರೆ ನಮ್ಗೆ. ಸೊ ಅವ್ರನ್ನ ಇನ್ವೈಟ್ ಮಾಡಿದ್ವಿ, ಅವ್ರು ಬರ್ತಾ ಇದಾರೆ. ಸೊ ಅವ್ರಿಗೆ ಅವ್ರ ಫ್ಯಾಮಿಲಿಗೋಸ್ಕರ ಇವತ್ತು ನಾನು ನನ್ನ ಸ್ಪೆಷಲ್ ಚಿಕನ್ ಬಿರಿಯಾನಿ, ಚಿಕನ್ ಫ್ರೈ, ಮುದ್ದೆ ಇದೆಲ್ಲದನ್ನು ಅಂಡ್ ಫಿಶ್ ಫ್ರೈ ಇದೆಲ್ಲ ಮಾಡ್ತಾ ಇದೀವಿ. ನಾನು ಮಾಡೋ ಫಿಶ್ ಫ್ರೈ ಅಂದ್ರೆ ನಿತಿನ್ಗೆ ಸಖತ್ ಇಷ್ಟ ಅದು. ಅಂಡ್ ಬಿರಿಯಾನಿ ಕೂಡ ಅದಿಷ್ಟ. ಅದು ನನ್ನ ಫ್ರೆಂಡ್ ಯಾರು ಬರ್ತಿದಾರಲ್ಲ ಅವ್ರು ಯಾರು ಅಂತ ಅನ್ಬಿಟ್ಟು ಬಂದಾಗ ಗೊತ್ತಾಗುತ್ತೆ. ಅವಳಿಗೂ ಕೂಡ ಸಖತ್ ಇಷ್ಟ. ಅವಳು ಜಸ್ಟ್ ಇದರಲ್ಲಿ ನೋಡ್ಬಿಟ್ಟು ಅಂದ್ರೆ ನಾನು ಮಾಡೋದನ್ನ ನೋಡ್ಬಿಟ್ಟೇನೆ ಫುಲ್ ಇಂಪ್ರೆಸ್ ಆಗ್ಬಿಟ್ಟು ಇಷ್ಟು ಚೆನ್ನಾಗಿ ಮಾಡಿದ್ಯಾ ನೀನು ಅಂತ ಹೇಳ್ತಾ ಇದ್ರು. ಸೊ ಹಾಗಾಗಿ ಇನ್ನೆಲ್ರಿಗೂ ನಮ್ಮ ಮನೇಲಿ ನಾನು ಮಾಡೋ ಚಿಕನ್ ಫ್ರೈ ಎಸ್ಪೆಷಲಿ ತುಂಬಾ ಇಷ್ಟ. ಮುದ್ದೆ ಜೊತೆ, ಅನ್ನದ ಜೊತೆ, ಎಲ್ಲಾದ್ರ ಜೊತೆನೂ ತಿನ್ಬೋದು ಅಂದ್ಬಿಟ್ಟು. ಸೊ ಹಾಗಾಗಿ ಇದಿಷ್ಟು ರೆಸಿಪೀಸ್ನ ಇವತ್ತು ನಾನು ಮಾಡ್ತಾ ಇದ್ದೀನಿ. ಹಾಗೆ ನಿಮ್ಮ ಜೊತೆ ರೆಸಿಪಿನೂ ಶೇರ್ ಮಾಡ್ಕೊತೀನಿ, ಯಾರು ಬರ್ತಾ ಇದ್ದಾರೆ ಏನು ಅಂತ ಕುತೂಹಲದಿಂದ ನೀವು ಕೂಡ ಕಾಯ್ತಾ ಇರಿ. ಈ ವಿಡಿಯೋನ ಕೊನೆವರೆಗೂ ನೋಡಿ. ಇಷ್ಟ ಆದ್ರೆ ಲೈಕ್, ಶೇರ್ ಅಂಡ್ ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಇಷ್ಟ ಆಗಿಲ್ಲ ಅಂದ್ರೆ ಖಂಡಿತವಾಗ್ಲೂ ಡಿಸ್ಲೈಕ್ ಮಾಡಿ. ಸ್ವಲ್ಪ ಬೆಳಕಿಂದು ಆಚೆ ಈಚೆ ಆಗಿರ್ಬೋದು. ಲೈಟ್ ಹಾಕಿದ್ದೀನಿ, ರಿಂಗ್ ಲೈಟ್ ಇಡೋಕ್ಕಾಗಲ್ಲ ಕಿಚನಲ್ಲಿ ನನ್ನ ಸೆಟ್ ಮಾಡೋ ಜಾಗದಲ್ಲಿ. ಸೊ ಹಾಗಾಗಿ ಟ್ರೈಪಾಡ್ನ ಇಟ್ಟಿದ್ದೀನಿ. ಏಂತ ಬೆಳಕು ಕಮ್ಮಿ ಬೆಳಗ್ಗೆಯಲ್ಲೂ ಅಂದರೆ ಬಾಲ್ಕನಿಯಲ್ಲಿ ನಾನು ಬಟ್ಟೆ ಒಣಗಿ ಹಾಕ್ಬಿಟ್ಟಿದ್ದೀನಿ. ನಮ್ದು ಯುಟಿಲಿಟಿ ಏರಿಯಾ ಇದೆಯಲ್ಲ ಅಲ್ಲೇನೆ. ಸೊ ಹಾಗಾಗಿ ಇಲ್ಲಿ ನಾವು 2 ಥರ ಚಿಕನ್ ಡಿವೈಡ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಇದು ಬಂದ್ಬಿಟ್ಟು ಬಿರಿಯಾನಿಗೋಸ್ಕರ. ಕಮ್ಮಿ ಚಿಕನ್ನ ನಾನು ಬಿರಿಯಾನಿಗೆ ಹಾಕ್ತೀನಿ ಆ್ಯಂಡ್ ಫ್ರೈಗೆ ಜಾಸ್ತಿ ಚಿಕನ್ ಇಲ್ಲಿ ನೋಡ್ಬೋದು. ಇಷ್ಟು ಜಾಸ್ತಿ ಚಿಕನ್ನ ನಾನು ಫ್ರೈಗೆ ಹಾಕ್ತೀನಿ. ಸೊ ದಟ್ ಎಷ್ಟು ಬೇಕಷ್ಟು ಹಾಕಿಸ್ಕೊಂತಿಂದ್ರೆ ಬಿರಿಯಾನಿಯಲ್ಲಿ ಅಷ್ಟು ಈಸಿಯಾಗಿ ಯಾವಾಗಲೂ ಮಸಾಲೆ ಹಿಡಿಯಲ್ಲ. ಡಿಪೆಂಡ್ ಅಪಾನ್ ದ ಚಿಕನ್ ಮ್ಯಾರಿನೇಷನ್, ನಾನು ಎಷ್ಟು ಟೈಮ್ ಕೊಡ್ತೀವಿ ಅದ್ರ ಮೇಲೆಲ್ಲ ಡಿಪೆಂಡ್ ಆಗುತ್ತೆ. ಸೊ ಹಾಗಾಗಿ ನಾನು ಫ್ರೈಗೆ ಜಾಸ್ತಿ ಮಾಡ್ತಾ ಇದ್ದೀನಿ, ಜಾಸ್ತಿ ಪೀಸ್ ತಿನ್ನಲಿ ಅಂದ್ಬಿಟ್ಟು. ಆ್ಯಂಡ್ ಚಿಕನ್ ಬಿರಿಯಾನಿಗೆ ಸ್ವಲ್ಪ ಕಮ್ಮಿ ಆಗ್ತಾ ಇದ್ದೀನಿ. ಅಲ್ಲಿ ಛಾಯಾ ಫಿಶ್ನ ವಾಶ್ ಮಾಡ್ತಾ ಇದ್ದಾಳೆ. ಇಲ್ಲಿ ಫಿಶ್ ಯಾರಾದರೂ ವೆಜಿಟೇರಿಯನ್ಸ್ ಇದ್ರೆ ಐ ಆಮ್ ಸೋ ಸಾರಿ, ವಿಡಿಯೋನ ಸ್ಕಿಪ್ ಮಾಡ್ಬಿಡಿ ಇವತ್ತು. ಬನ್ನಿ ಈಗ ನಾವು ರೆಸಿಪಿನ ಶೂಟ್ ಮಾಡೋಣ. ಬೆಳಗ್ಗೆ ನನ್ನ ಫೇವ್ರೇಟ್ ಅಕ್ಕಿ ರೊಟ್ಟಿ ಮತ್ತೆ ನೆನ್ನೆ ಮಾಡಿದ ಮೊಸರು ಸಾಂಬಾರ್ ಇತ್ತು. ವೆಜ್ ಸಾಂಬಾರ್ ಖಾಲಿ ಮಾಡೋಣ ಅಂತ ಅದೆಲ್ಲ ಮಾಡಿದ್ವಿ. ಆ್ಯಂಡ್ ಈಗ ಸದ್ಯಕ್ಕೆ ನಾವು ಇದಕ್ಕೆ ರೆಡಿ ಮಾಡ್ಕೊತಾ ಇದ್ದೀವಿ. ಆ್ಯಂಡ್ ಫಸ್ಟ್ ಆಫ್ ಆಲ್ ಇದಕ್ಕೆ ನಾನು ಕರ್ಡ್ ಹಾಕ್ಕೊತಾ ಇದ್ದೀನಿ. ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ ಬಹುಶಃ. ಇಫ್ ನಾಟ್ ಇದ್ರಲ್ಲಿ ನೋಡ್ಕೋಬೋದು, ಅಥವಾ ನೀವು ಮಾಡೋ ಡಿಫ್ರೆಂಟ್ ವೇನ ಅಥವಾ ಇದೇ ಥರ ನಾನು ಅದನ್ನು ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆಯ್ತಾ. ಇಲ್ಲಿ ನಾನು ನಮ್ಮದೇ ಬ್ರ್ಯಾಂಡ್ ಅಂದರೆ ಅಕ್ಷಯಕಲ್ಪ ನಾವು ಕೆಲಸ ಮಾಡೋ ಬ್ರ್ಯಾಂಡ್ ಅದೇನೆ ಸೆಟ್ ಕಾರ್ಡ್ ಇದೆ. ನಾ ಫುಲ್ ಬೀಟ್ ಮಾಡ್ಕೊತಾ ಇದ್ದೀನಿ ಈ ಥರ. ಇದಕ್ಕೆ ನಾನು 2 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ಕೊತಾ ಇದ್ದೀನಿ. ಇದು ನಿಮಗೆ ಮ್ಯಾಂಡೇಟ್ರಿಯಾಗಿ ಬೇಕೇ ಆಗಿರುತ್ತೆ. ಅದಾದಮೇಲೆ ಇದು 1 ಸ್ಮಾಲ್ ಸ್ಪೂನಷ್ಟು ಜೀರಾ ಪೌಡರ್, ಸ್ವಲ್ಪ ಅರಿಶಿನ ಪೌಡರ್, 2 ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರ್, ಆಮೇಲೆ ಇದು ಬಂದ್ಬಿಟ್ಟು ಧನಿಯಾ ಪೌಡರ್, ಆಮೇಲೆ ಬಿರಿಯಾನಿ ಪೌಡರ್, ಆ್ಯಂಡ್ ಇದು ಬಂದ್ಬಿಟ್ಟು ಕಸೂರಿ ಮೇಥಿ. ಇದು ನಿಮ್ಗೆ ಆಪ್ಷನಲ್ ಬೇಕಿದ್ರೆ ಹಾಕೋಬೋದು. ಆ್ಯಂಡ್ ರುಚಿಗೆ ತಕ್ಕಷ್ಟು ಉಪ್ಪು ಇದರಲ್ಲೇ ಜಾಸ್ತಿ ಹಿಡಿಯೋದು. ಆ್ಯಂಡ್ ಸ್ವಲ್ಪ ಆಯಿಲ್ ಹಾಕಿ ಈ ಥರ ಎಲ್ಲ ಕಾಣಿಸುತ್ತೆ. ಚೆನ್ನಾಗಿ ಇದನ್ನು ಕೈಯಲ್ಲೇ ಮಿಕ್ಸ್ ಮಾಡ್ಕೊಂಬಿಡಿ, ಎಲ್ಲ ಪೀಸ್ಗೂ ಆಗಬೇಕು. ಆ ಥರ ಮಾಡಿ ಫ್ರಿಜ್ಜಲ್ಲಿ ಮ್ಯಾರಿನೇಟ್ ಆಗೋಕ್ಕೆ ಎತ್ತಿಟ್ಬಿಡಿ. ಅದು ಮ್ಯಾರಿನೇಟ್ ಆಗೋ ಅಷ್ಟರಲ್ಲಿ ನಾವು ಫ್ರೈಗೆ ರೆಡಿ ಮಾಡ್ಕೊಂಬಿಡೋಣ. ಅಷ್ಟನ್ನು ನಾನು ಹಚ್ಕೊಂಡಿದ್ದೆ. ಆ್ಯಂಡ್ ಇಲ್ಲಿ ರುಬ್ಬಕ್ಕೆ ಕಾಯಿ, ಮೆಣಸು, ಚಕ್ಕೆ, ಲವಂಗ, ಅದಾದಮೇಲೆ ಗಸಗಸೆ ಇಷ್ಟು, ಮತ್ತು ಉರ್ಗಡ್ಲೆ ಒಂದು ಸ್ವಲ್ಪ ಮಾತ್ರ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಒಂದೇ ಒಂದು ಏಲಕ್ಕಿ, ಆ್ಯಂಡ್ 1 ಟೇಬಲ್ ಸ್ಪೂನಷ್ಟು ಜೀರಿಗೆ, ಆ್ಯಂಡ್ ಸ್ವಲ್ಪ ಅರಿಶಿನ ಇಷ್ಟು ಹಾಕಿ ಪೇಸ್ಟ್ ಮಾಡ್ಕೊಂಡು ಎತ್ತಿಟ್ಕೊಬಿಟ್ಟಿದ್ದೀನಿ. ಆ್ಯಂಡ್ ಅದಾದಮೇಲೆ ಇಲ್ಲಿ ಆಗಲೇ ಹಚ್ಚಿಟ್ಕೊಂಡಿದ್ದಂಥ ಈರುಳ್ಳಿ, ಟೊಮ್ಯಾಟೊ, ಆಮೇಲಿಂದ ಕಲರ್ಗೋಸ್ಕರ ಪಾಲಕ್ ಸೊಪ್ಪು, ಅದಾದಮೇಲೆ ಕೊತ್ತಂಬರಿ ಮತ್ತು ಪುದೀನ ಇಷ್ಟನ್ನು ಹಾಕಿ ರುಬ್ಕೋತಾ ಇದ್ದೀನಿ. 2 ಈರುಳ್ಳಿ, 2 ಟೊಮ್ಯಾಟೊ 2 ಈಕ್ವಲಾಗಿ ತೊಗೊಂಡಿದ್ದೀನಿ. ಆ್ಯಂಡ್ ಈ ಮಧ್ಯೆ ನಮಗೆ ಸ್ವಲ್ಪ ಬೇಕಲ್ವಾ ಡಾನ್ಸ್ ಗಿನ್ಸ್ ಎಲ್ಲ ಮಾಡ್ಕೊಂಡು ಮಾಡೋಕ್ಕೆ ಒಂದು ಸಾಂಗ್ ಹಾಕ್ಕೊಂಡಿದ್ವಿ ಬ್ಯಾಕ್ಗ್ರೌಂಡಲ್ಲಿ. ಆ ಸಾಂಗ್ ಬರ್ತಾ ಇಬ್ರು ಡ್ಯಾನ್ಸ್ ಮಾಡ್ತಾ ಇಲ್ಲಿ ನಾವು ಅಡುಗೆ ಮಾಡ್ತಾಯಿದ್ವಿ. ಸ್ವಲ್ಪ ಜೋಶ್ಫುಲ್ ಆಗಿರುತ್ತೆ ಅಂದ್ಬಿಟ್ಟು. ಇಲ್ಲಾಂದರೆ ಈ ಶೆಕೆಯಲ್ಲಿ ಅಡುಗೆ ಮಾಡೋ ಅಷ್ಟರಲ್ಲಿ ಸಾಕಾಗಿ ಹೋಗ್ಬಿಡುತ್ತೆ. ಸ್ವಲ್ಪ ಎಂಟರ್ಟೈನ್ಮೆಂಟ್. ಇದನ್ನು ರುಬ್ಕೊಂಡಾದಮೇಲೆ ನಾನಿಲ್ಲಿ ಪಾತ್ರೆ ಕೂಡ ಇಟ್ಕೊಂಡಿದ್ದೀನಿ. ಪಾತ್ರೆ ಬಿಸಿ ಆದಮೇಲೆ ಅದಕ್ಕೆ ಆಯಿಲ್ನ ಹಾಕೋತಾ ಇದ್ದೀನಿ. ಸ್ವಲ್ಪ ಆಯಿಲ್ ಸಾಕು, ಬಿಕಾಸ್ ನಾವು ಚಿಕನಲ್ಲಿ ಆಯಿಲ್ ಬಿಡುತ್ತಲ್ಲ, ಹಾಗಾಗಿ ಒಂದು ಅರ್ಧ ಈರುಳ್ಳಿನ ನಾನಿಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದೆರಡನ್ನೂ ಹಾಕೊಂಡಾದ್ಮೇಲೆ ರುಬ್ಬಿಟ್ಕೊಂಡಿದ್ದಂಥ ಗ್ರೀನ್ ಮಸಾಲ ಆಯ್ತಾರಲ್ಲ, ಈರುಳ್ಳಿ, ಟೊಮ್ಯಾಟೊ ಮತ್ತು ಸೊಪ್ಪೆಲ್ಲ, ಅದನ್ನು ಸ್ವಲ್ಪ ಅರ್ಧದಷ್ಟು ಹಾಕ್ಕೊಂಡು ಅದಾದಮೇಲೆ ಚಿಕನ್ ಹಾಕ್ಕೊಂಡು ಬಾಡಿಸ್ಕೊತ ಅದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕಿ ಇದು ಮಾಡ್ಕೊಬೇಕು. ಅದಾದಮೇಲೆ ರುಬ್ಬಿಟ್ಕೊಂಡಿರೋ 2 ಮಸಾಲೆಗಳನ್ನ ಹಾಕಿ ಚೆನ್ನಾಗಿ ಅದನ್ನ ಮಿಕ್ಸ್ ಮಾಡಿಬಿಡೋದು. ಒಂದು ಸ್ವಲ್ಪ ಅದೆಲ್ಲ ಎಣ್ಣೆ ಬಿಟ್ಕೊಳ್ಳೋ ಟೈಮಲ್ಲಿ ಇದು ನಾನು ಈಸ್ಟರ್ನ್ ಅವ್ರದ್ದು ಚಿಕನ್ ಮಸಾಲ ತೊಗೊಂಡಿದ್ದೀನಿ. ಅದಾದಮೇಲೆ ಧನಿಯಾ ಪೌಡರ್ ಮತ್ತು ಇಲ್ಲಿ ಕರ್ಡ್ ಸಾಫ್ಟ್ ಆಗೋಕ್ಕೆ ಆ್ಯಂಡ್ ಗ್ರೇವಿ ಚೆನ್ನಾಗಿ ಬರುತ್ತೆ, ಆ ಕಾರಣಕ್ಕೆ ಕರ್ಡ್ ಇಷ್ಟನ್ನು ಮಾಡಿದ್ರೆ ಮುಗೀತು.
ಬಿರಿಯಾನಿ ರೈಸ್ಗೆ ಬಿಸಿ ನೀರನ್ನ ಇಟ್ಕೊಂಡಿದ್ದೀನಿ. ಬಿಸಿ ನೀರು ಒಳಗಡೆ ಎಲ್ಲ ಸ್ಪೈಸಸ್ನ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಆಮೇಲಿಂದ ಸ್ಟಾರ್ ಏನಂತಾರೆ ಅದ್ರ ಸ್ಪೈಸಸ್ಸು, ಚಕ್ಕೆ ಲವಂಗ ಆ್ಯಂಡ್ ಎಲ್ಲದನ್ನು ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಇಲ್ಲಿ ದಾವತ್ ಅವ್ರದ್ದು ರೈಸ್ನ ನಾನು ವಾಶ್ ಮಾಡ್ಕೊಳ್ಳೋಕ್ಕೆ ಅಂದ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಜಾಸ್ತಿ ಬೆಳ್ಕೊಡಿತಾ ಇದೆ ಅನಿಸುತ್ತೆ. ಇಲ್ಲಿ ನೋಡಿ, ದಾವತ್ ಅವ್ರದ್ದು 4 ಲೋಟ ಈ ಗ್ಲಾಸಲ್ಲಿ 4 ಗ್ಲಾಸ್ಟಷ್ಟು ರೈಸ್ನ ಹಾಕ್ಕೊಂಡಿದ್ದೀನಿ. ಇದನ್ನ ವಾಶ್ ಮಾಡಿಕೊಂಡು ಇದ್ರೊಳಗಡೆಗೆ ಹಾಕ್ಕೊಂಡ್ಬಿಟ್ರೆ ಇದನ್ನು 30% ಬೇಯಬೇಕು ಅಷ್ಟೇ. ನೋಡಿ ಎಷ್ಟು ಚೆನ್ನಾಗಿದೆ. ಇದು ಸ್ವಲ್ಪ ಕುದಿಬೇಕು. ಅಷ್ಟರಲ್ಲಿ ನಾನು ಈ ಆನಿಯನ್ನ ಕೂಡ ಫ್ರೈ ಮಾಡ್ಕೊಬಿಡ್ತೀನಿ. ಇಲ್ಲಿ ಇದು ಕೂಡ ಆಗ್ತಾಯಿದೆ. ಇನ್ನು ಸ್ವಲ್ಪ ಮೀಡಿಯಮ್ ಉರಿಯಲ್ಲಿ ಇಟ್ಬಿಟ್ಟಿದ್ದೀನಿ. ಸೀದೋಗ್ಬಾರ್ದಲ್ಲ, ನಿಧಾನಕ್ಕೆ ಬೆಂದರೆ ಚೆನ್ನಾಗಿ ಮಸಾಲೆ ಹಿಡಿಯುತ್ತೆ. ಸೊ ಹಾಗಾಗಿ ಬನ್ನಿ ಇದನ್ನು ರೈಸ್ ಮಾಡ್ಕೊಬಿಡೋಣ. ಇಲ್ಲಿ ಆನಿಯನ್ ಫ್ರೈ ಆಗ್ತಾಯಿದೆ. ಆ್ಯಂಡ್ ಇಲ್ಲಿ ಏನಿದು ನೋಡಿ, ರೈಸ್ನ ಹಾಕಿದ್ದೀನಿ. ಇಷ್ಟು ಬೆಂದಿದೆ, ಬೆಳಕಿಲ್ಲ. ಎಷ್ಟು ಬೆಂದಿದೆ, ಇಷ್ಟು ಬೆಂದಿದ್ರೆ ಸಾಕು. ಇಲ್ಲಿ ಮ್ಯಾರಿನೇಟ್ ಮಾಡಿರೋ ಚಿಕನ್ ತೆಗ್ದಿದ್ದೀನಿ. ಆ್ಯಂಡ್ ಇದು ಬಂದ್ಬಿಟ್ಟು ಮಿಲ್ಕ್ ಇದಕ್ಕೆ ಹಾಕಲಿಕ್ಕೆ, ಬಿರಿಯಾನಿ ಮೇಲೆ ಹಾಕಲಿಕ್ಕೆ. ಈಗ ನಾನಿಲ್ಲಿ ನಾನ್ ಸ್ಟಿಕ್ದು ದೊಡ್ಡ ಪಾತ್ರೆನ ಇಟ್ಕೊಂಡಿದ್ದೀನಿ. ಆಗಲೇ ಅನ್ನ ಬೇಯಿಸ್ಕೊಂಡಿದ್ನಲ್ಲ, ಅನ್ನನ ಬಸ್ಬಿಟ್ಟು ಎರಡನ್ನೂ ಡ್ರೈ ಮಾಡಿಕೊಂಡು ಅದಕ್ಕೆ ಇವಾಗ ಆಯಿಲ್ ಗೀಲ್ ಏನೂ ಹಾಕಿಲ್ಲ. ನಾವೇನು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ವಿ ಚಿಕನ್ನ, ಫಸ್ಟ್ ಲೇಯರ್ ಆ ಚಿಕನ್ನ ಹಾಕ್ಬಿಡ್ತೀವಿ. ಇದನ್ನ ಫ್ರೈ ಮಾಡಬೇಕು ಅಥವಾ ಬೇಯಿಸ್ಬೇಕು ಆ ಥರ ಎಲ್ಲ ಏನಿಲ್ಲ. ಇದನ್ನು ಹಾಕ್ಬಿಡೋದು, ಫುಲ್ ಮಸಾಲೆ ಎಲ್ಲ ಏನೇನಿದೆ ಎಲ್ಲದನ್ನು ಹಾಕಿ ಅದಾದಮೇಲೆ ಅದಕ್ಕೆ ರೈಸ್ ಹಾಕೋಬೇಕು. ಅಷ್ಟರಲ್ಲಿ ಇಲ್ಲಿ ನಾನು ಆಗಲೇ ಆನಿಯನ್ನ ಫ್ರೈ ಮಾಡಿ ಇಟ್ಕೊಂಡಿದ್ದೆ, ಆಮೇಲೆ ಕೊತ್ತಂಬರಿ ಪುದೀನ ಹಚ್ಚಿಟ್ಕೊಂಡಿದ್ದೆ. ಸೊ ಅದು ಹಾಗೆ ಇರಲಿ. ಅದನ್ನ ಸೈಡಲ್ಲಿ ಇಟ್ಕೊಂಡು ಲಾಸ್ಟಲ್ಲಿ ಹಾಕ್ಕೊಳ್ಬೇಕು. ಇಲ್ಲಿ ರೈಸ್ನ ನಾನು ಸೋಸ್ಕೊತಾ ಇದ್ದೀನಿ. ಅದರಲ್ಲಿ ಇದ್ದಿದ್ದು ಸ್ಪೈಸಸ್ ಎಲ್ಲದೂ ಹಾಗೆ ಇರಲಿ, ಅದೆಲ್ಲ ಏನೂ ತೆಗಿಯೋದು ಬೇಡ. ಅದರಲ್ಲೆಲ್ಲ ಸ್ವಾದಿಷ್ಟೆಲ್ಲ ಬಿಟ್ಕೊಂಡಿರುತ್ತಲ್ಲ, ಹಾಗಾಗಿ ರೈಸ್ನ ಈ ಥರ ಲೇಯರ್ ವೈಸ್ ಹಾಕ್ಬಿಟ್ಟು ಆಮೇಲೆ ಕೊತ್ತಂಬರಿ ಪುದೀನ ಮತ್ತು ಹುರಿದಿಟ್ಕೊಂಡಿರೋಂಥ ಆನಿಯನ್, ಫ್ರೈಡ್ ಆನಿಯನ್ ಇಷ್ಟನ್ನು ಹಾಕ್ಬಿಟ್ಟು ಮೇಲ್ಗಡೆಯಿಂದ ನಾನು ಕೇಸರಿ ಹಾಲು ಏನು ಮಾಡ್ಕೊಂಡಿದ್ದೆ ಅದನ್ನು ಹಾಕ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿ, ಲಿಡ್ನ ಸೈಡಲ್ಲಿ ಹೋಲ್ ಇರುತ್ತಲ್ಲ ಅದನ್ನ ಕವರ್ ಮಾಡೋಕ್ಕೆ ಪೇಪರಲ್ಲಿ ಮುಚ್ಚಿ ಒಂದು ಹಾಫ್ ಆನ್ ಅವರ್ ಅದನ್ನ ಸಿಮ್ಮಲ್ಲಿ ಇಟ್ಬಿಡ್ಬೇಕು ಕಂಪ್ಲೀಟಾಗಿ. ಹಾಕ್ಬಿಟ್ರೆ ಬಿರಿಯಾನಿ ಘಮ ಘಮ ಅಂತ ರೆಡಿ ಆಗುತ್ತೆ. ಓಕೆ, ಈಗ ಚಿಕನ್ ಫ್ರೈ ಕಂಪ್ಲೀಟ್ ಆಯಿತು, ಆಫ್ ಮಾಡಿಸಿದ್ದೀನಿ. ಆ್ಯಂಡ್ ಚಿಕನ್ ಬಿರಿಯಾನಿ ಇನ್ನೂ ಹಾಕಿದೆ. ಅಷ್ಟರಲ್ಲಿ ನೀವು ನೋಡ್ಬೋದು, ತೋರಿಸಿದ್ವಿ ಫಿಶ್ ಫ್ರೈಗೆ ಮಸಾಲೆ ಹಾಕ್ತಾಯಿದ್ದೀನಿ. ಇದ್ರದ್ದು ರೆಸಿಪಿ ಯಾಕೆ ತೋರಿಸಿಲ್ಲ ಅಂತಂದರೆ, ಇದೇ ನನ್ನ ಓನ್ ರೆಸಿಪಿ ಅಲ್ಲ. ಇದು ನಾವು ರೆಡಿಮೇಡ್ ಪೌಡರ್ನ ಊರಿಂದ ತಗೊಬಂದ್ಬಿಟ್ಟಿದ್ವಿ. ಅದು ಆ್ಯಕ್ಚುಲಿ ವಿಶಾಲ್ ಮಾರ್ಟಲ್ಲೆಲ್ಲ ಸಿಗುತ್ತೆ ಅಂತ ನಂಗೆ ಗೊತ್ತಿಲ್ಲ. ಊರಲ್ಲಿ ನಮ್ಮ ಭಾವ ತರಿಸಿರ್ತಾರೆ, ಅವ್ರು ನನಗೆ ಕೊಟ್ಟು ಕಳಿಸಿದ್ರು. ಈಗ ಅಮ್ಮ ಎಲ್ಲ ಬರ್ತಿದ್ರಲ್ಲ ಹಿಂಗು, ಅಲ್ಲಿಂದ್ರೆ ವೇಸ್ಟ್ ಆಗುತ್ತೆ, ಅವ್ರೇನು ಮಾಡ್ಕೊಂಡು ತಿನ್ನೋರು ಒಬ್ಬರು ಅಡುಗೆನ. ಸೊ ಹಾಗಾಗಿ ತಗೊಬಂದ್ಬಿಟ್ಟು ಅಲ್ಲಿಂದಾನೇ ತಗೊಬಂದೆ. ಬರುವಾಗ ಇದು ಜಸ್ಟ್ ನೀರು ಹಾಕಿ ಕಲಸಿ ಇದಕ್ಕೆ ಹಾಕ್ಬಿಟ್ಟು ಫ್ರಿಜ್ಗೆ ಇಟ್ಬಿಟ್ಟು ಒಂದು 1 ಅವರ್ ಆದರೂ ಅಟ್ಲೀಸ್ಟ್ 20 ಮಿನಿಟ್ಸ್ ಇಟ್ಟು ಮಾಡಿದ್ರೆ ಚೆನ್ನಾಗಾಗತ್ತೆ. ಇದು ಕುಂದಾಪುರ ಏನೋ ಬರುತ್ತೆ ನೇಮ್, ಐ ಡೋಂಟ್ ರಿಮೆಂಬರ್. ಇವನ್ ಆ ಪ್ಯಾಕೆಟ್ ಒಳಗೆ ಇಟ್ಟಿಟ್ಬಿಟ್ಟೆ. ಬೇಕಿದ್ರೆ ಹೇಳಿ, ನಾನು ಅಪ್ಕಮಿಂಗ್ ಇದ್ರೆ ಸಕ್ಕತ್ತಾಗುತ್ತೆ, ಖಾರವಾಗಿ ತುಂಬ ಚೆನ್ನಾಗಿರುತ್ತೆ, ಸಕ್ಕತ್ತಾಗಿರುತ್ತೆ. ಇದು ಯಾವ ಮೀನೋ ನಂಗೆ ಗೊತ್ತಿಲ್ಲ. ರೂಪ್ಚಂದ್ ಮೀನೇ ತರಿಸಿದ್ವಿ ಇವತ್ತು. ಬಾತು ಮೈ ಲವ್ಲಿ ಬಾತು. ನಮ್ಮ ಬಾತು ಮುದ್ದೆ ಮಾಡ್ತಾವಳೆ. ಬಾತುಸ್ ರೆಸಿಪಿ ಇನ್ ಕಿಚನ್ ಆ್ಯಂಡ್ ರೆಸಿಪೀಸ್. ಸಾರಿ, ಇದು ರಂಜಸ್ ಕಿಚನ್ ಆ್ಯಂಡ್ ರೆಸಿಪೀಸ್ದು. ಮೀನು ಆಗ್ತಾ ಉಂಟು. ಅಪ್ಪಂಗೆ ಊಟ ಕೊಡಬೇಕು. ಬಿರ್ಬಿರ ತಿರುವವ ಮುದ್ದೆಯ ಉಣ್ಣಕ್ಕಿಕ್ವೆ. ಉಣ್ಣಕ್ ಬರ್ರಿ, ಉಣ್ಣಾಕ ನೀವು ಬರ್ರಿ, ಇಕ್ಕೊಂಡೋಗ್ರಿ. ಬೇಬಿ ನೋಡ್ಬಾ ಏನನ್ನ ಆಗೈತೆ ಅಂತ. ನೋಡಲ್ವಾ, ಸುಸ್ತಾಗೈತೆ. ಏನೇನು ಮಾಡಿದೀವಿ ಅಡುಗೆ ಅಂತ ನೋಡ್ಬೇಕಲ್ಲ. ಆಯ್ತಾಯ್ತು, ಬತ್ತೀಯವ ಎಲ್ಲ ಐತಿಯ. ನಿಮ್ಗೇನು ಅನಿಸ್ತಾ ಇದೆ? ನೀನು ಪಾಸ್ ಮಾಡಿದ್ರೆ ಅದು ಮಧ್ಯೆ ಕಟ್ಕೊಂಡು ತಿರುವಾಗು. ಅದನ್ನೇ ಶೂಟ್ ಮಾಡಕ್ ಆಯ್ತಾ ಇದೀನಿ. ನೋಡ್ದೆ ನಾನು. ಇಲ್ಲ ನೋಡು, ನಿನ್ ಫೇವ್ರೇಟ್ ಚಿಕ್ಕದು ಪಾತ್ರ ನಾನು ನೋಡುತ್ತಾ ಇದ್ದೆ. ಒಳ್ಳೆ ಭರ್ಜರಿ ಊಟ ಇವತ್ತು. ಮುದ್ದೆ ನಂದಿತ್ತು. ಇನ್ನೂ ಐತೆ ಮುದ್ದೆ. ಅನ್ನ ಯಾಕೆ ಹಾಕ್ತೀನಿ? ಬಿಡ, ಅವಳಿಗೆ ಇಷ್ಟ ಬಿರಿಯಾನಿ. ಅವಳು
ಬೇಡ ಜಾಸ್ತಿ ಇಷ್ಟೇ ಅವಳಿಗೆ ಬಿರಿಯಾನಿ ಇಷ್ಟ ಅಂತ ಮುದ್ದೆ ಹಾಕೊಂಡು ಕೊಡ್ತೀನಿ ಸಾಕು. ಈಗ ಹೇಳಿ, ಈಗ ಸ್ಟಾರ್ಟ್ ಮಾಡಿ. ನಾನೇ ಮಾಡ್ತೀನಿ ಏನ ಚಿಕನ್ ಫ್ರೈ. ಆಂಟಿ ಸೋನು ಚೆನ್ನಾಗಿ ಅಡುಗೆ ಮಾಡ್ತಾಳ ನಂದ. ನೀನೇ ಚೆನ್ನಾಗಿ ಮಾಡಿದ್ದೆ. ಈಗ ಸೋನು ರಿಯಾಕ್ಷನ್, ಮನೆಗ್ ಬಾಮ್ಮ ನಿಂಗೈತೆ. ನಿಮ್ಗೆ ಇಷ್ಟ ಆಯ್ತಾ ಛಾಯಾ? ನಾನು ಬಿರಿಯಾನಿ ಕೇಳಿದ್ದೆ. ನಿಮ್ಗೆ ಇಷ್ಟ ಆಯ್ತಾ? ಆಂಟಿದಾಯ್ತು. ಅಂಕಲ್ ಇರಿ, ವೈಟ್ ರೈಸ್ ಹಾಕೊಳ್ಳಿ. ಜೀವಿ ಬ್ರೋ ಬಿರಿಯಾನಿ ಚೆನ್ನಾಗಿದೆ. ಗ್ರೇವಿ. ಮಂಜಮ್ಮ ನಿಮ್ಗೆ ಯಾವ್ದು ಇಷ್ಟ ಆಯ್ತು? ಬಿರಿಯಾನಿ ಬೇಬಿ, ನನ್ನ ಬೇಬಿಗೆಲ್ಲ ಇಷ್ಟ. ಅಣ್ಣ ನಿಮ್ಗೆ ಕೇಳ್ತೀನಿ. ಎಲ್ಲ ಇಷ್ಟ ಆಯ್ತು. ಗೊಂಬೆ ನಿಂಗೆ? ಅತ್ತೆ ಇಷ್ಟ ಅನ್ಬೇಕು ಈಗ. ಇಷ್ಟ ಆಯ್ತಂತೆ. ಇಷ್ಟ ಆಯ್ತು, ಎಲ್ಲ ಇಷ್ಟ. ಮುದ್ದೆ ಮುದ್ದೆನ ಸಾರಾ? ಮುದ್ದೆ ಮುದ್ದೆ ಮೊಸರು ಬಜ್ಜಿ ಇಷ್ಟ ಆಯ್ತು ಅವಳಿಗೆ. ಮುದ್ದೆ ಮುದ್ದೆ ಅವಳು ತಿರುವಿದ ಮುದ್ದೆ ಚೆನ್ನಾಗಿ ಮಾಡಾಯ್ತು ಅಂಜು. ಇನ್ನೆಲ್ಲ ಹೆಲ್ಪ್ ಮಾಡಿದ್ಲು, ಮಾಡ್ತಾಳೆ ಅವಳು. ಅವಳು ನಾಟಿ ಸ್ಟೈಲ್ ಜಾಸ್ತಿ ಅಂಕಲ್ ನನ್ನ ತಂಗಿ. ಫಿಶು ನಮ್ದೇ. ಫಿಶು ನಮ್ದು. ಟೇಸ್ಟ್ ಸಕ್ಕತ್ತಾಗಿ ಇಳ್ದೈತೆ. ಅದು ಮಸಾಲೆ ರೆಡಿಮೇಡ್ ಮಸಾಲ ತಂದಿರೋದು, ಹೋಮ್ ಮೇಡ್ ಅಲ್ಲ. ಏನ್ ಬೇಬಿ? ಹಾಳಾಗಿರೋ ಫಿಶ್ ತಂದ್ಬಿಟ್ಟು ಚೆನ್ನಾಗಿ ಮಸಾಲ ಹಾಕಿ ಮಾಡಿದ್ರೆ ಚೆನ್ನಾಗಿ. ಇವಾಗ ಎಲ್ಲರಿಗೂ ಚೆನ್ನಾಗಿರೋ ಫಿಶ್ ಹಾಕಿದ್ರೇನೆ ಚೆನ್ನಾಗಿ ಅನ್ಸೋದು. ಕೈ ಬೇಕು ಬೇಬಿ ಚೆನ್ನಾಗಿರೋದು. ಹುಡುಕಿ ತಂದಿರೋದು ಮಾಡಿ. ಆಯ್ತಪ್ಪ. ಎಲ್ಲರೂ ನೆಮ್ಮದಿಯಿಂದ ಊಟ ಮಾಡ್ಬಿಟ್ಟು ಹೋದ್ರು. ನಾನು ಎಲ್ಲದನ್ನು ತೋರ್ಸೋಕ್ಕಾಗಲಿಲ್ಲ. ಬಿರಿಯಾನಿ ಎಲ್ಲ ಫೋಟೋನೇ ತೊಗೊಳ್ಳಿಲ್ಲ. ರೆಸಿಪಿ ಆದಮೇಲೆಲ್ಲ ಆಗಲಿಲ್ಲ. ಬಿಕಾಸ್ ಅಡುಗೆ ಮುಗಿಯೋಕ್ಕೂ ಅವ್ರು ಬರೋಕ್ಕೂ ಒಂದೇ ಆಗೋಯ್ತು. ಅದಾದಮೇಲೆ ಪಟ ಅಂತ ಊಟಕ್ಕೆ ಕೊಟ್ಬಿಟ್ಟು ಊಟಕ್ಕೆ ಟೈಮ್ ಆಗಿತ್ತಂತ. ಇದು ಅವರೆಲ್ಲ ಹೋದ್ಮೇಲೆ ಈವ್ನಿಂಗ್ ಬ್ಲಿಂಕಿಟ್ಟಲ್ಲಿ ಅದೊಂದು ಜೋರು ಕಿರ್ಚಿದ್ರೆ ಐಸ್ ಕ್ರೀಮ್ಸ್ ಆಫರಲ್ಲಿ ಸಿಗ್ತಾಯಿತ್ತು. ಆ ಚಾಲೆಂಜ್ನ ನಾವು ಕಂಪ್ಲೀಟ್ ಮಾಡಿದ್ವಿ. ಆ್ಯಂಡ್ 2 ಐಸ್ ಕ್ರೀಮ್ ಬಂದಿತ್ತು. ಅದನ್ನೇ ಇಲ್ಲಿ ಫನ್ ಮಾಡ್ತಾಯಿದ್ವಿ. ಪುಕ್ಸಟ್ಟೆ ಐಸ್ ಕ್ರೀಮ್ ಬಂತು ಅಂತ ಹೇಳ್ಬಿಟ್ಟು. ನಿತಿನ್ಗೆ ಗ್ವಾವಾ ಚಿಲ್ಲಿ ಐಸ್ ಕ್ರೀಮ್ ತುಂಬ ಇಷ್ಟ. ಆ್ಯಂಡ್ ನನಗೆ ವೆನಿಲಾ ಇಷ್ಟ. ಕ್ವಾಲಿಟಿ ಅವ್ರದ್ದು, ಕ್ವಾಲಿಟಿ ಐಸ್ ಕ್ರೀಮ್ಸ್ ಇದೆಲ್ಲ ಅವ್ರದ್ದು. ಬೇರೆದ್ರಲ್ಲೆಲ್ಲ ವೆನಿಲಾ ನಂಗೆ ಇಷ್ಟ ಆಗಲ್ಲ, ಇವ್ದು ಮಾತ್ರ ಅಷ್ಟು ಇಷ್ಟ ಆಗುತ್ತೆ. ಸೊ ಅದನ್ನ ತರಿಸ್ಕೊಂಡು ಎಲ್ಲರೂ ತಿಂದ್ಬಿಟ್ಟು ಅವತ್ತಿನ ಡೇನ ಚೆನ್ನಾಗಿ ಸ್ಪೆಂಡ್ ಮಾಡಿದ್ವಿ. ತುಂಬ ಖುಷಿ ಆಯಿತು. ಅವರು ಬಂದು ಹೋಗಿದ್ವಿ. ಪ್ರತಿ ಸತಿ ಹಬ್ಬ ಅದೆಲ್ಲ ಆದಾಗ ನಾವೇ ಅಲ್ಲಿಗೆ ಹೋಗ್ತಾ ಇದ್ವಿ. ಸೊ ಹಾಗಾಗಿ ಒಂದು ಸತಿ ಫ್ಯಾಮಿಲಿನೆಲ್ಲ ಕರೆಯೋಣ ಅಂತ. ಅವ್ರು ಹಬ್ಬ ಎಲ್ಲ ಮಾಡಿದ್ರೆ ಯೂಶ್ವಲಿ ಬರಲ್ಲ, ಎಲ್ಲ ಅಲ್ಲೇ ಮಾಡ್ತಾರೆ. ಸೊ ಹಾಗಾಗಿ ಒಂದಿನ ಸಪ್ರೇಟಾಗಿ ಕರೆದು ಚೆನ್ನಾಗಿ ಅವ್ರನ್ನ ಟ್ರೀಟ್ ಮಾಡಿ ಕಳಿಸ್ಬೇಕು ಅಂತ ನಾನು ನಿತಿನ್ ತುಂಬ ದಿನದಿಂದ ಅಂದ್ಕೊಂಡಿದ್ವಿ. ಫೈನಲಿ ಅದಾಯಿತು. ಅವ್ರಿಗೂ ಖುಷಿ ಆಯಿತು, ನಮಗೂ ಖುಷಿ ಆಯಿತು. ಇದನ್ನೆಲ್ಲ ನೋಡಿ ನಿಮಗೂ ಖುಷಿ ಆಗಿದೆ ಅಂತ ಅನ್ನಿಸ್ತೀನಿ. ಈ ವಿಡಿಯೋ ಚಿಕ್ಕದಾಗಿರ್ಬೋದು, ಬಟ್ ನಾನು ಜಾಸ್ತಿ ಟೈಮ್ನ ಸ್ಪೆಂಡ್ ಮಾಡಿದ್ದು ಅವ್ರ ಜೊತೆಗೆ. ಸೊ ಹಾಗಾಗಿ ಸ್ವಲ್ಪ ವಿಡಿಯೋ ಚಿಕ್ಕದಾಗಿತ್ತು. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನಿಸುತ್ತೆ. ಇಷ್ಟ ಆಗಿದ್ರೆ ಏನು ಮಾಡಬೇಕಂತ ಗೊತ್ತಲ್ಲ. ಇಷ್ಟ ಆಗಿಲ್ಲ ಅಂದರೆ ನಿಮ್ಗೆ ಏನು ಮಾಡಬೇಕಂತ ಗೊತ್ತು. ಲೈಕ್, ಶೇರ್ ಆ್ಯಂಡ್ ಕಾಮೆಂಟ್ ಮಾಡಿ. ಇಷ್ಟ ಆಗಿದ್ರೆ ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ಆ್ಯಂಡ್ ಮತ್ತೆ ಸಿಗ್ತೀನಿ ಹೊಸ ವ್ಲಾಗಲ್ಲಿ. ಅಂಟಿಲ್ ದ ಟೇಕ್ ಕೇರ್, ಲಾಟ್ಸ್ ಆಫ್ ಲವ್ ಆ್ಯಂಡ್ ಬಾಯ್. ನನಗೆ ಐಸ್ ಕ್ರೀಮ್ ತಿಂದು ಚಿಲ್ ಮಾಡ್ತೀನಿ. ಮತ್ತೆ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಅಂಟಿಲ್ ದ ಟೇಕ್ ಕೇರ್, ಲಾಟ್ಸ್ ಆಫ್ ಲವ್ ಆ್ಯಂಡ್ ಬಾಯ್.